4 ಜನ ವಿದ್ಯಾರ್ಥಿಗಳು, ಒಳ್ಳೆಯ ಗೆಳೆಯರು. ಯಾವಾಗಲೂ ಕೂಡ ಗುರುಕುಲದಲ್ಲಿ ಒಟ್ಟಿಗೆ ಆಡೋದು, ಹಾಡೋದು, ನಾಟಕ ಮಾಡೋದು, ತುಂಬ ಜೋಕುಗಳನ್ನು ಹೇಳಿಕೊಂಡು ಒಟ್ಟಿಗೆ ಖುಷಿಯಾಗಿ ಒಂದು 8-10 ವರ್ಷಗಳನ್ನು ಗುರುಕುಲದಲ್ಲಿ ಕಳೆದರು. ವಿದ್ಯಾಭ್ಯಾಸ ಎಲ್ಲ ಮುಗೀತು. ವಾಪಸ್ ಊರಿಗೆ ಹೊರಡಬೇಕು. ಊರಿಗೆ ಹೊರಟ ಮೇಲೆ ತಮಗೆ ಗೊತ್ತಿರುವಂಥ ವಿದ್ಯೆಯನ್ನು ಅವರು ಪ್ರದರ್ಶನ ಮಾಡಬೇಕು. ಎಲ್ಲಾದರೂ ಹೋಗಿ ದುಡ್ಡು ಸಂಪಾದನೆ ಮಾಡಬೇಕು. ಇಷ್ಟು ವರ್ಷಗಳ ಕಾಲ ನಾವು ಏಕಾಗ್ರ ಚಿತ್ತದಿಂದ ನಾವೆಲ್ಲ ಕಲ್ತ್ಕೊಂಡಿದ್ದೀವಿ. ಏನು ಮಾಡೋಣ, ಹೆಂಗೆ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಒಬ್ಬರು ಸ್ವಾಮಿಗಳು ಸಿಕ್ಕಿದ್ರು. ತುಂಬ ಗೌರವ ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡಿದ್ರು. ತಮ್ಮ ಪರಿಚಯ ಹೇಳ್ಕೊಂಡ್ರು. ನಾವಿಂಥ ಗುರುಕುಲದಲ್ಲಿ ಓದ್ಕೊಂಡು ಬಂದಿದ್ದೀವಿ. ನಾವು 4 ಜನ ಒಟ್ಟಿಗೆ ಏನಾದರೂ ಒಂದು ಧನ ಸಂಪಾದನೆಗೆ ಮಾರ್ಗವನ್ನು ಹುಡುಕ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಬೇಕು ಅಂತಂದರು. ತಕ್ಷಣ ಆ ಗುರುಗಳಿಗೆ ಏನು ಅನ್ನಿಸ್ತೋ ಏನೋ, ಇಷ್ಟು ವರ್ಷ ಪಾಪ ಕಷ್ಟಪಟ್ಟಿದ್ದೀರಿ, ನಿಮಗೆ ಬೇಗ ಧನ ಸಂಪಾದನೆ ಒಂದು ಮಾರ್ಗ ನಾನು ಹೇಳ್ಕೊಡ್ತೀನಿ, ಆಗ್ಬಹುದಾ ಅಂತ. ನೀವು ಹೆಂಗೆ ಹೇಳಿದ್ರೆ ಹಾಗೆ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಆದಮೇಲೆ ಸಾಕು ಅಷ್ಟೇ ಅಂತಂದರು. ಗುರುಗಳು ಯೋಚನೆ ಮಾಡಿದ್ರು. ಸರಿ ಆಯಿತು. ಒಬ್ಬೊಬ್ಬರು ಕೂತಿದ್ದಾಗ ಒಬ್ಬನ ಕರೆದ್ರು, ಬಾಪ ಅಂದರು. ತಮ್ಮ ಜೇಬಿನಿಂದ ಒಂದು ಮಂತ್ರದಂಡವನ್ನು, ಒಂದು ಚೋಟುದ್ದ ಇತ್ತು, ಒಂದು ಕಟ್ಟಿಗೆ ಥರದ್ದು, ಅದನ್ನು ಕೊಟ್ಟರು. ತಗೋ, ನೀನು ನನ್ನನ್ನು ನೆನಪು ಮಾಡಿಕೊಂಡು ಒಂದು 3 ಸಲ ಈ ಮಂತ್ರವನ್ನು ನೀನು ಹೇಳು ಸಾಕು, ನಿನಗೆ ಆ ಜಾಗದಲ್ಲಿ ಒಂದು ಧನ ಸಿಗತ್ತೆ, ನಿಧಿ ಸಿಗತ್ತೆ ಅಂತಂದರು. ಅವನ ಕಿವಿಯಲ್ಲಿ ಹೇಳಿದರು. ಆ ಚೋಟುದ್ದದ ಒಂದು ಮಂತ್ರದ ಒಂದು ಕಟ್ಟಿಗೆಯನ್ನು ಅವನ ಕೈ ಕೊಟ್ಟರು. 2ನೇವನು ಕರೆದ್ರು. 2ನೇವನಿಗೂ ಅದನ್ನು ಕೊಟ್ಟರು. 3ನೇವನಿಗೆ ಕೊಟ್ಟರು. 4ನೇವನಿಗೂ ಕೊಟ್ಟರು. ಆಮೇಲೆ 4 ಜನ ಭಾಳ ಖುಷಿಯಾಯಿತು, ಆನಂದವಾಯಿತು. ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಕಡೆ ಗುರುಗಳು ಹೇಳಿದ್ರು, ನೋಡಿ, ಇದು ನೀವು ತಾನಾಗೆ ಬಿದ್ದರೆ ಮಾತ್ರ ತೊಗೊಳ್ಬೇಕು, ಆ ಜಾಗದಲ್ಲಿ ನಿಧಿ ಸಿಗತ್ತೆ ಅಂತ ಹಾಗೇನಿಲ್ಲ. ನಿಮಗೆ ಎಲ್ಲಿ ಬೇಕಾದರೂ ಅದನ್ನು ಮೇಲಿಂದ ನೀವು ನೆನಪು ಮಾಡ್ಕೊಂಡು ನಾನು ನಿಮಗೇನೋ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಹೇಳಿ ಸಾಕು, ಆ ಜಾಗದಲ್ಲಿ ನಿಮಗೆ ನಿಧಿ ಸಿಗತ್ತೆ ಅಂತ ಹೇಳಿದ್ರು. ಸರಿ, ಹಾಗಾದರೆ ಇನ್ನೇನು ಯೋಚನೆ ಅಂತ ಅಂದ್ಕೊಂಡು 4 ಜನ ಖುಷಿಯಾಗಿದ್ದರು. ಹೋದರು. ಇಷ್ಟು ಬೇಗ ಯಾಕೆ ನಾವು ಬೀಳಿಸ್ಬೇಕು, ಇಷ್ಟು ವರ್ಷ ನಾವು ಹೆಂಗಿರೋ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಾಗಿದೆ, ಊರಿಂದ ಊರು ಸುತ್ತೋಣ, ಎಲ್ಲೆಲ್ಲಾಯಿತೋ ಭಿಕ್ಷಾವನ್ನ ಮಾಡೋಣ, ಒಂದಷ್ಟು ಕಾಡಿನಲ್ಲಿ ಸುತ್ತೋಣ, ಬೆಟ್ಟ ಗುಡ್ಡಗಳನ್ನು ಸುತ್ತೋಣ, ಎಲ್ಲ ಮಾಡ್ಕೊಂಡ್ರಾಯಿತು ಅಂತ ತಮ್ಮ ಹತ್ರ ಹೆಂಗಿದ್ರು ಒಂದು ಜೇಬಿತ್ತಲ್ಲ, ಬ್ಯಾಗ್ನಲ್ಲಿರುವಂಥ ಇದರಲ್ಲಿ ಒಂದು ಕಿಸೆನಲ್ಲಿ ಇಟ್ಕೊಂಡಿದ್ರು. ಹೀಗೆ ನಡೀತಾ ಒಂದಷ್ಟು ದಿವಸ ಆಯಿತು. ಒಬ್ಬನಿಗೆ ಅನ್ನಿಸ್ತು, ಇಲ್ಲ ತುಂಬ ದಿವಸ ಆಯಿತು, ನಾವು ಯಾಕೆ ಒಂದು ಸರಿ ಪ್ರಯೋಗ ಮಾಡಬಾರ್ದು, ಪರೀಕ್ಷೆ ಮಾಡಿ ನೋಡೋಣ. ಯಾರೋ ಒಬ್ಬರು ಸಿಕ್ಕಿದ್ರಲ್ಲ, ಮಂತ್ರದಂಡ ಬೇರೆ ಕೊಟ್ಟಿದ್ದಾರೆ, ನಾವು ಇನ್ನೂ ಕೆಲಸಕ್ಕೆ ಹುಡ್ಕೊಂಡು ಮಾಡಿಕೊಂಡು ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮನ್ನು ನೋಡಿದ ಕೂಡಲೇ ಅವರಿಗೆ ವಿದ್ಯಾವಂತರು ಅಂತ ಅನ್ನಿಸ್ತು. ನಾವು ಶ್ರದ್ಧಾಭಕ್ತಿಯಿಂದ ಗುರುಗಳಿಗೆ ಅತಿಥಿ ಸತ್ಕಾರವನ್ನು ಮಾಡಿದ್ವಿ, ನೋಡೋಣ ಅಂತ ಅಂದ್ಕೊಂಡು ಮೊದಲನೇವನು ಏನು ಮಾಡ್ದ, ಆ ಮಂತ್ರದಂಡವನ್ನು ತೆಗೆದ, ಗುರುಗಳು ನೆನಪು ಮಾಡಿಕೊಂಡ, ಟಣ್ಣಂತ ಬಿಟ್ಟ. ಆದರೆ ಅದು ಸ್ವಲ್ಪ ಮಾತ್ರ ಆಗಿದ್ರೂ ಕೂಡ ಅದರಲ್ಲಿ ತುಂಬ ಜಾಸ್ತಿ ಅವರಿಗೆ ತಾಮ್ರದ ನಾಣ್ಯಗಳು ಸಿಕ್ಬಿಡ್ತು. ಭಾಳ ಖುಷಿ ಆಯಿತು ಮೊದಲನೇವನಿಗೆ. ವಾವ್, ಇಷ್ಟು ಮೊದಲನೇ ದಿವಸ ಇಷ್ಟೆಲ್ಲ ನಾವು ಸುತ್ತಾಡಿದ ಕೂಡಲೇ ಇಷ್ಟು ನಮಗೆ ಸಿಕ್ಕಿದೆ, ಧನ ಸಂಪಾದನೆ ಆಯಿತು ಅಂತಂದರೆ, ಇನ್ನು ಪೂರ್ತಿ ನಮಗೆ ಜೀವನ ಪೂರ್ತಿ ಸಾಕಾಗತ್ತೆ, 4 ಜನಕ್ಕೂ ಸಾಕೊಂಡ್ರು, ಬರ್ರೋ ಹೋಗೋಣ, ಇನ್ನೊಂದು ಸರಿ ಬೇಕು ಅಂತಂದರೆ 3 ಇರತ್ತಲ್ಲ, ಆಮೇಲೆ ಬೇಕಾದ್ರೆ ಮಾಡಿ ನೋಡ್ಕೊಂಡ್ರಾಯ್ತು ಅಂತಂದ ಮೊದಲನೇವನು. ಉಳಿದ 3 ಜನ, ಬೇಡ ಕಣ, ನೀನು ಬೇಕಾದ್ರೆ ಅಷ್ಟು ತೊಗೊಂಡು ಊರಿಗೆ ಹೋಗ್ಬಿಡು, ನಾವು ಇನ್ನೊಂದು ಸ್ವಲ್ಪ ಸುತ್ತಾಡ್ಕೊಂಬರ್ತೀವಿ ಅಂದ. ಅಷ್ಟು ತಾಮ್ರದ ನಾಣ್ಯಗಳು ಹಿಡ್ಕೊಂಡು ಅವ್ರ ಜೊತೆಲಿ ಹೋಗೋದಕ್ಕೆ ಆಗಲ್ಲ. ಸರಿ ಆಯ್ತಪ್ಪ, ಬರ್ತೀನಿ ಅಂತಂದ. ಮೊದಲನೇವನು ವಾಪಸ್ಸು ತಾನು ಊರಿನ ಕಡೆ ಹೊರಟುಬಿಟ್ಟ. ಯಾಕೆಂದರೆ ಯಾವಾಗಲೂ ಹಾಗೆ ಗೆಳೆಯರು, ವಿದ್ಯಾರ್ಥಿಗಳು ನಾವೆಲ್ಲ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತೀವಿ, ಗಳಿಸ್ತಾ ಇರ್ತೀವಿ. ಯಾವಾಗಲೂ ಒಂದು ಕ್ಷಣದಲ್ಲಿ ನನಗೆ ಸಾಕು ಅಂತ ಅನಿಸಿದರೆ ಅವ್ರ ದಾರಿ ನೋಡ್ಕೊಂಡ್ಬಿಡ್ತಾರೆ. ಅವನು ತನ್ನ ದಾರಿ ನೋಡಿಕೊಂಡ. ಇನ್ನು 3 ಜನ ಉಳಿದ್ರು. ಇನ್ನೊಂದು ಸ್ವಲ್ಪ ದಿವಸ ಆಯಿತು. 2ನೇವನು, ನನಗೂ ಯಾಕೋ ಸಾಕು ಅನ್ನಿಸ್ತಾ ಇದೆ ಕಣೋ ಇವತ್ತು ನಡೆದಿದ್ದು ಅಂತಂದ. ಅವನು ಬಿಟ್ಟ. ಆ ಜಾಗದಲ್ಲಿ ಬಿಟ್ಟು ಒಂದು ಸ್ವಲ್ಪ ಆಗದ ಕೂಡಲೇ ಬೆಳ್ಳಿ ನಾಣ್ಯಗಳು ಸಿಕ್ತು, ಇನ್ನೂ ಕಾಸ್ಟ್ಲಿ. ಮೊದಲನೇದು ತಾಮ್ರದ್ದು, ಇದು ಬೆಳ್ಳಿದು. ವಾವ್, ಎಷ್ಟು ಚೆನ್ನಾಗಿದೆ, ನೀವಿಬ್ಬರು ಬಂದುಬಿಡ್ರೋ, ಹೋಗೋಣ, ಸಾಕು, ಊರಿಗೆ ಹೋಗಿ ಏನಾರು ಒಂದಷ್ಟು ವ್ಯಾಪಾರ ಮಾಡಿದ್ರಾಯಿತು, ಬರೀ ಕೂತು ತಿನ್ನೋದಲ್ಲಿ ಏನಿರುತ್ತೆ, ಈ ಬೆಳ್ಳಿ ನಾಣ್ಯದಿಂದ ಏನಾರು ಮಾಡೋಣ. ಉಳಿದ್ರೊಬ್ರು, ಬೇಡ ಕಣೋ, ಅವನಿಗೆ ತಾಮ್ರ ಸಿಕ್ತು, ನಿನಗೆ ಬೆಳ್ಳಿ ಸಿಕ್ಕಿದೆ, ಮುಂದೆ ಇನ್ನೂ ಜಾಸ್ತಿ ಸಿಗ್ಬೋದು, ಸಿಗಲ್ಲ ಅಂತ ಏನು ಗ್ಯಾರಂಟಿ, ಪ್ರಯತ್ನ ಪಡಬೇಕಣ, ನೀನು ಬೇಕಾದ್ರೆ ಹೋಗು ಅಂತಂದರು. ಸರಿಯಪ್ಪ, ನಿಮ್ಮ ಇಷ್ಟ ಅಂದ. ಅವನು ಪೂರ್ತಿ ಮೂಟೆಗಟ್ಟಲೆ ಅಲ್ಲೇ ಎಲ್ಲೆಲ್ಲಿತ್ತೋ ಎಲ್ಲ ಹುಡ್ಕೊಂಡು
ವಾಪಸ್ ಅವನು ಬೆಳ್ಳಿ ನಾಣ್ಯ ತೊಗೊಂಡು ಅವನು ಮನೆಗೆ ಹೊರಟ. ಈಗ ಉಳಿದಿರೋರಿಬ್ಬರೇ. ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಬೆಟ್ಟ ಹತ್ತಾ ಇದ್ದಾನೆ, ಯಾರೂ ಇಲ್ಲ, ನಿರ್ಜನ ಪ್ರದೇಶ. ಸಾಕಣ, ಇನ್ನೂ ಎಷ್ಟು ದೂರ ಹೋಗೋದು, ಏನು ಮಾಡೋದು? ಮನೇಲಿ ಕೂಡ ನಮಗೊಂದು 8-10 ವರ್ಷದಿಂದ ನಮಗೆ ಓದಿಸಿದ್ದಾರೆ, ಮನೆಗೆ ಹೋಗಿ ಏನಾದ್ರು ಮಾಡೋಣ ಕಣೋ, ನೋಡೋಣ, ನಾನು ಇದನ್ನು ಬಿಟ್ಬಿಡ್ತೀನಿ ಅಂಥೇಳಿ 3 ಟಣ್ಣಂತ ಬಿಟ್ಟ. ಅಲ್ಲೇ ಬೀಳ್ತದೆ ಅಂತ ಅಗದು ನೋಡ್ತಾನೆ, ಚಿನ್ನ ಸಿಕ್ಬಿಡ್ತು, ಇನ್ನೂ ಕಾಸ್ಟ್ಲಿ. ಭಾಳ ಖುಷಿಯಾಗ್ಬಿಡ್ತು. ದೋಸ್ತ ಸಾಕಣ, ನಿನ್ನ ಹತ್ರ ಇರೋದು ಆ ಮಂತ್ರದ ಕಟ್ಟಿಗೆನ ಹಾಗೆ ಇಟ್ಕೊಂಡಿರೋ, ಸಾಕಣ, ಇದಿಷ್ಟು ಇಟ್ಕೊಂಡು ನಾವಿಬ್ಬರು ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತಂದ. ಅವನಿಗೆ ಆಸೆ ತುಂಬ ಇತ್ತು. 4ನೇನಿದ್ನಲ್ಲ, ದುರಾಸೆ. ಅಲ್ಲ, ಮೊದಲನೇವನಿಗೆ ತಾಮ್ರ ಸಿಕ್ತು, 2ನೇವನಿಗೆ ಬೆಳ್ಳಿ ಸಿಕ್ತು, ನಿನಗೆ ಚಿನ್ನ ಸಿಕ್ಕಿದೆ, ನನಗೆ ಅದಕ್ಕಿಂತ ಜಾಸ್ತಿ ಡೈಮಂಡೇ ಸಿಗ್ಬೋದೋ ಏನೋ, ನನಗೆ ವಜ್ರ ಸಿಕ್ಕಿದರೆ ಅದಕ್ಕಿಂತ ಬೆಲೆ ಬಾಳೋವಂಥದ್ದು, ಮುತ್ತು ರತ್ನ ವಜ್ರ ವೈಡೂರ್ಯಗಳು ನನಗೆ ಸಿಕ್ಕಿದರೆ ಅವಾಗ ನಿನ್ನಿಷ್ಟಪ್ಪ, ನಾನಂತೂ ಹೇಳೋದು ಹೇಳಿದ್ದೀನಿ, ಇಬ್ಬರಿಗಾಗಲೇ ಹೋಗಾಗಿದೆ, ನಾನು ಹೊರಡ್ತಾ ಇದ್ದೀನಿ, ನೀವು ಒಬ್ಬನೇ ಆಗ್ಬಿಡ್ತೀಯಾ ಅಂದ. ಸರಿ, ಹಂಗಾರೆ ಸ್ವಲ್ಪ ಇಲ್ಲೇ ಕಾಯಿ, ನೋಡೋಣ, ನಾನು ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ಬಂದುಬಿಡ್ತೀನಿ ಅಂತಂದ. ಸರಿ ಜೋಪಾನ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ಬೇಗ ಬಂದುಬಿಡು, ಯಾಕೆಂದರೆ ಒಬ್ಬನೇ ಇರೋದು, ಒಬ್ಬನಿಗೆ ಸಾಮಾನ್ಯ ಒಂಟೆ ವಾಪಸ್ ಹೋಗೋದು ಬೇಜಾರು ಬೇರೆ ಆಗತ್ತೆ. ಆಯಿತು, ನಾನು ಇಲ್ಲೇ ಕಾಯ್ತೀನಿ ಅಂತ ಅಂದ್ಕೊಂಡು ಅವನಲ್ಲೇ ಕಾಯ್ತಾ ಇದ್ದ. ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದ. ಮುಂದಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ನಿರ್ಜನ ಪ್ರದೇಶ. ಅವನಿಗೆ ಅನ್ನಿಸ್ತು ಅಲ್ಲಿ ಒಬ್ಬ ಮಾತ್ರ ನಿಂತ್ಕೊಂಡಿದ್ದಾನೆ, ತಲೆ ಮೇಲೆ ಒಂದು ಚಕ್ರ ತಿರುಗ್ತಾ ಇದೆ, ಸಣ್ಣ ರಕ್ತ ಬರ್ತಾ ಇದೆ. ಇವನಿಗೆ ಹತ್ತಿರ ಹೋದ, ಯಾಕೆ ನೀನು ಈ ಚಕ್ರವನ್ನು ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂಡಿದ್ಯಾ, ಯಾರು ನೀನು ಅಂತಾನೆ. ಒಂದು ನಿಮಿಷ ಹತ್ತಿರ ಬೈಲಿ, ನಿನಗೊಂದು ಮಂತ್ರದಂಡ ಸಿಕ್ಕಿದೆ ಅಲ್ವಾ? ಹೌದು, ಭಾಳ ವಿಶೇಷದ್ದು, ಒಂದು ನಿಮಿಷ ಈ ಚಕ್ರವನ್ನು ತಲೆ ಮೇಲೆ ಇಟ್ಕೊಂಡಿರೋ, ನಾವು ಒಂಚೂರು ನೀರು ಕುಡ್ಕೊಂಬಂದುಬಿಡ್ತೀನಿ ಅಂತಾನೆ. ಏನೋ ಭಾಳ ವಿಶೇಷದಿರಬೇಕು ಅಂದ್ಕೊಂಡು ಆ ಚಕ್ರವನ್ನು ತನ್ನ ತಲೆ ಮೇಲೆ ಹೊತ್ಕೊಳ್ತಾನೆ ಈ 4ನೆಯ ವಿದ್ಯಾರ್ಥಿ. ತಕ್ಷಣ ಆ ಚಕ್ರ ಗುರ್ರ ಅಂತ ತಿರ್ಗಕ್ಕೆ ಶುರುವಾಗತ್ತೆ, ರಕ್ತ ಬರೋಕ್ಕೆ ಶುರುವಾಗತ್ತೆ, ಬಾಯಾರಿಕೆ, ನೀರಿಲ್ಲ, ಏನು ಮಾಡಬೇಕು? ಬೇಗ ಚಕ್ರ ಹೊತ್ಕೊಳ್ಳೋ ಅಂತಾನೆ. ಇನ್ನು ಚಕ್ರ ನಾನು ತಗೊಳಕ್ಕೆ ಬರಲ್ಲ. ಯಾಕೆ? ನೀನು ತುಂಬ ಲೋಭವನ್ನು ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀಯಾ, ಅದಕ್ಕೋಸ್ಕರ ನಾನು ಇದೇ ಥರ ಬಂದಿದ್ದೆ. ಹಾಂ, ಹೌದಾ? ಹಾಗಾದರೆ ನೀನು ಯಾವಾಗಿಂದ ಈ ಥರ ತಲೆ ಮೇಲೆ ಚಕ್ರ ಹೊತ್ಕೊಂಡಿದ್ಯಾ? ಇವಾಗ ಯಾರು ರಾಜ್ಯಭಾರ ಮಾಡ್ತಾ ಇರೋದು ಹೇಳು ನೋಡೋಣ, ರಾಜ ಯಾರು ಹೇಳು ನೋಡೋಣ ಅಂತ ಕೇಳ್ತಾನೆ. ಈಗ ವತ್ಸರಾಜ, ನಾನು ರಾಮ ಆಳ್ತಾ ಇದ್ದಾಗ ಇಲ್ಲಿಗೆ ಬಂದಿದ್ದೆ, ಅವಾಗ ಇದೇ ಥರ ಆಗಿತ್ತು ನನಗೆ, ಹಂಗಾರೆ ಇನ್ನು ಮುಂದೆ ಬರ್ತೀನಿ ಅಂದ್ಕೊಂಡು ಅವನು ಹೊರಡ್ತಾನೆ. ಪಾಪ ಕಾಯ್ತಾ ಇದ್ನಲ್ಲ, ರಕ್ತ ಬರ್ತಾ ಇರ್ತಕ್ಕಂಥವನು ಹೇಳ್ತಾನೆ, ಇನ್ನು ಇದೇ ಥರ ಇನ್ಯಾರಾದರೂ ಬಂದ ಮೇಲೆ ಮಾತ್ರ ನಿನ್ನ ಗೆಳೆಯ ವಾಪಸ್ ಬರ್ತಾನೆ, ಬಾ ನಡಿ, ನಿನ್ನೂರಿಗೆ ನೀನು ವಾಪಸ್ ನಡಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಅತಿ ಲೋಭೋ ನ ಕರ್ತವ್ಯ. ಅತಿಯಾಂತ ಲೋಭವನ್ನು ಮಾಡಿದ್ರೆ ಆ ಚಕ್ರಧರನ ಕಥೆ ನಮ್ಮದು ಆಗತ್ತೆ ಅಂತ.